ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದ ಹೊರವಲಯದಲ್ಲಿರುವ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೆಂಕಿ ತಗುಲಿ ಬೃಹದಾಕಾರದಲ್ಲಿ ಉರಿಯುತ್ತಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ. ಟೆಂಗುಂಟಿ ರಸ್ತೆ ಬಳಿ ಇರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಂಗ್ರಹಿಸಲಾದ ತ್ಯಾಜ್ಯಕ್ಕೆ ತಗುಲಿರುವ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡಿದ್ದು, ಭಾರೀ ಹೊಗೆಯೊಂದಿಗೆ ಬೆಂಕಿ ಉರಿಯಲಾರಂಭಿಸಿದೆ. ಸುತ್ತಮುತ್ತಲಿನ ಜಮೀನುಗಳ ರೈತರು ಬೃಹದಾಕಾರದ ಬೆಂಕಿ ಮತ್ತು ಹೊಗೆಯನ್ನು ಕಂಡು ಆತಂಕಕ್ಕೊಳಗಾದರು. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪುರಸಭೆ ಅಧಿಕಾರಿಗಳು ಬೆಂಕಿ ನಂದಿಸಲು ಸ್ಥಳೀಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಫೈರ್ ಇಂಜಿನ್ ಮತ್ತೊಂದು ಕಡೆ ಬೆಂಕಿ ನಂದಿಸಲು ಹೋಗಿದೆ. ಬಳಿಕ ಖಾಸಗಿ ಟ್ಯಾಂಕರ್ಗಳನ್ನು ಕರೆಯಿಸಿ ಬೆಂಕಿ ನಂದಿಸಲು ಮುಂದಾದರೂ ಪ್ರಯೋಜನವಾಗಿಲ್ಲ. ನಂತರ ಪಕ್ಕದ ಯಲಬುರ್ಗಾ ಹಾಗೂ ಕನಕಗಿರಿ ತಾಲೂಕಿನಿಂದ ಆಗಮಿಸಿದ ಫೈರ್ ಇಂಜಿನ್ ಮತ್ತು ಕುಷ್ಟಗಿ ಫೈರ್ ಇಂಜಿನ್ ವಾಹನಗಳು ಬೃಹದಾಕಾರವಾಗಿ ಹತ್ತಿರುವ ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸ ಪಡಬೇಕಾಯಿತು. ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬೀಳಗಿ ಅವರನ್ನು ಸಂಪರ್ಕಿಸಿದಾಗ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹೇಗೆ ಬೆಂಕಿ ತಗುಲಿತು ಎಂಬುದರ ಕುರಿತು ಗೊತ್ತಾಗುತ್ತಿಲ್ಲ. ಇಲ್ಲಿ ಕಾವಲುಗಾರರಿದ್ದಾರೆ, ಆದರೆ ಬೆಂಕಿ ಬೇರೊಂದು ಮೂಲೆಯಿಂದ ಅಥವಾ ಪಕ್ಕದ ಹೊಲದ ಕಡೆಯಿಂದ ಆವರಿಸಿದೆಯೋ ಗೊತ್ತಾಗುತ್ತಿಲ್ಲ. ಸದ್ಯ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದರು. ಬರ್ಲಿ